ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಅಪ್ಪ, ಸರೋಜ ಅಮ್ಮ ಈಗ ತಾಯಿ ಆಗ್ತಿದ್ದಾರೆ, ಇದು ಸತ್ಯ. ನಿಮ್ಗೆ ಯಾರಿಗೂ ಅರ್ಥ ಆಗೋಲ್ಲ. ಯಾಕೋ ಈ ಮನೆಗೆ ಕಂಟಕ ಈಗ ಬಲವಾಗಿ ಶುರುವಾಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ದೊಡ್ಡ ದೊಡ್ಡ ಮಾತುಗಳನ್ನ ಆಡಿ ನನ್ನನ್ನು ಇನ್ನೂ ಚಿಕ್ಕವಳಾಗಿ ಮಾಡಬೇಡಿ. ಇದು ನಿಮ್ಮ ಒಳ್ಳೆತನಕ್ಕೆ ಆ ದೇವ್ರು ಕೊಟ್ಟಿರೋ ವರ ಅಂದ್ಕೊಡಿ. ಇನ್ಮೇಲೆ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಮಾವ, ಇಷ್ಟು ದಿನಕ್ಕೆ ನಿಮ್ಮ ಮುಖ 1000 ವೋಲ್ಟ್ಸ್ ಬಲ್ಬ್ ಥರ ಪಳ ಪಳ ಅಂತ ಹೊಳಿತಾ ಇದೆ. ಅದು ಖುಷಿಗೆ. ಕಂಗ್ರಾಟ್ಸ್ ಮಾವ. ಥ್ಯಾಂಕ್ ಯು ಅರ್ಜುನ್. ಎಷ್ಟು ವರ್ಷದ ಕನಸು ಇವಾಗ ನನಸಾಗ್ತಿದೆ. ಎಲ್ಲ ಸರಿಯಾಗೇ ಇತ್ತು, ಆದರೆ ಆ ದೇವರು ಕಣ್ಣೇ ಬಿಡಲಿಲ್ಲ. ಈಗಲೂ ಅಷ್ಟೇ, ಇದೆಲ್ಲ ಕನಸೋ ನನಸೋ ಒಂದು ಅರ್ಥ ಆಗ್ತಿಲ್ಲ ನನಗೆ. ನಂಗೆ ಅರ್ಥ ಆಗುತ್ತೆ ಮಾವ. ಅಮೃತ ಅವರು ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದ ಗಳಿಗೆಯಲ್ಲಿ ನಾನು ಇಷ್ಟೇ ಖುಷಿಯಾಗಿದ್ದೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ಕಾಲ ಕೂಡ ಬರಬೇಕು. ಹೌದು ಮಗನೇ, ಆ ಹಾವು ಹತ್ರ ಕಚ್ಚಿಸ್ಕೊಳ್ದೆ ಬದುಕುಳಿದೆಯಲ್ಲ, ಅದಕ್ಕೆ ಖುಷಿ ಪಡು. ಒಟ್ಟಿನಲ್ಲಿ ಅಮೃತ ಈ ಮನೆ ಕಾಲಿಟ್ಗಳಿಗೆ ತುಂಬ ಒಳ್ಳೆಯದು. ಎಲ್ಲ ಒಳ್ಳೆಯದೇ ಆಗ್ತಿದೆ. ಮಾವ, ಅದೇ ಖುಷಿಲಿ ಲೈಟಾಗಿ ಅದೇ ಮದುವೆ ಹಿಂದಿನ ದಿನ ಒಂದು ಪಾರ್ಟಿ ಮಾಡಿದ್ವಲ್ಲ, ಹಾಗೆ ಮಾಡೋಣವಾ? ಯಾರಿಗೂ ಗೊತ್ತಾಗ್ದಿರೋ ಹಾಗೆ. ಏನಂತೀರಾ? ಆಗ್ಬೋದು ವಿಕ್ರಮ್, ಏನಂತೀಯಪ್ಪ? ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಈಗ ಬೇಡ. ಒಂದು ಕೆಲಸ ಮಾಡೋಣ, ನಮ್ಮನೆ ಲೇಡಿ ಫೋರ್ಸ್ನೆಲ್ಲ ನಿಮ್ಮನೆ ಕಳಿಸ್ಬಿಡೋಣ. ಅಲ್ಲಿರೋ ಜೆಂಟ್ಸ್ ಬೆಟಾಲಿಯನ್ನೆಲ್ಲ ನಮ್ಮನೆ ಕರೆಸ್ಬಿಟ್ಟು ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಏನಂತೀಯ? ಇದಪ್ಪ ಮಾತು ಅಂದರೆ. ಹಾಂ ಅರ್ಜುನ್, ನಿಮಗೆ 1 ವರ್ಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ತಂದೆ ಆಗಿ ಪ್ರಮೋಷನ್ ತಗೊಳ್ಳೇಬೇಕು. ಏನಂತೀರಾ? ಅದು ಆಗದೆ ಇರೋ ಮಾತು ಬಿಡು. ಚಿಕ್ಕಪ್ಪ, ಯಾಕೆ ಹಾಗಂತೀರಾ? ಅಲ್ಲಪ್ಪ ವಿಕ್ರಮ್, ಅದು ಇವ್ರೆಲ್ಲ ಈಗಿನ ಕಾಲದ ಹುಡುಗರು. ಅವ್ರಿಗೆ 1-2 ವರ್ಷ ಫ್ಯಾಮಿಲಿ ಪ್ಲಾನಿಂಗ್ ಅದು ಇದು ಅಂತ ಏನೇನೋ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ 1 ವರ್ಷದಲ್ಲಿ ಅಸಾಧ್ಯ ಅಂತ ಹೇಳಿದೆ ಅಷ್ಟೇ. ಅಷ್ಟೇನಪ್ಪ. ಇಲ್ಲ ಅಂಕಲ್, ನೋಡ್ತಾ ಇರಿ. ಮಾವ ಹೇಳ್ದಾಗೆ ಇನ್ನು 1 ವರ್ಷದಲ್ಲೇ ಮಿನಿಮಮ್ 1 ಮಗಂತೂ ಮಾಡ್ಕೋತೀನಿ. ಆಗ್ಲಪ್ಪ, ಸಾಧ್ಯವಾದರೆ ಅಮೃತ ಹತ್ರ ಹೋಗಿ ಕೇಳು. ಆದರೆ ಏನು ಬಂತು ಅಂಕಲ್, ಕೇಳ್ತೀನಿ. ಏನು ಭಯನ? ಕೇಳಪ್ಪ, ಕೇಳು. ನೀನು ಮದುವೆ ಆಗಿರೋದು ಹಾವನ್ನ ಅಂತ ಗೊತ್ತಾಗ್ಲಿ. ಆಗ್ಲೂ ಹೀಗೆ ರೋಪ್ ಹಾಕ್ತೀಯ ನೋಡೋಣ. ನಮಗೇನು, ಅವ್ರವ್ರ ಕರ್ಮ ಅವ್ರವ್ರದ್ದು. ಅರ್ಜುನ್, ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ನಿಂಗೇನು ಗಿಫ್ಟ್ ಬೇಕೋ ಹೇಳು, ಕೊಡಿಸ್ತೀನಿ. ಮಾವ, ಮುತ್ತಿನಂಥ ಮಗಳನ್ನೇ ನನಗೆ ಗಿಫ್ಟಾಗಿ ಕೊಟ್ಟಿದ್ದೀರಾ. ಇನ್ನು ಅದಕ್ಕಿಂತ ದೊಡ್ಡ ಗಿಫ್ಟ್ ಏನು ಬೇಕು? ಪ್ರೌಡ್ ಆಫ್ ಯು ಮೈ ಬಾಯ್. ಬಾಬಾ, ಏನು ಹೇಳಿ, ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದ್ರಿ? ವಿಷ್ಣು, ಇಷ್ಟು ದಿನದಿಂದ ನಂಗೊಂದು ಅನುಮಾನ ಕಾಡ್ತಾ ಇತ್ತು. ಅದು ಇವತ್ತು ಬಗೆಹರಿತು. ಯಾವ ಅನುಮಾನ ಬಾಬಾ? ನನಗೆ ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಆ ನಾಗಮಣಿ ಎಲ್ಲಿದೆ ಅಂತ ಪತ್ತೆ ಹಚ್ಚೋದಕ್ಕೆ ನನಗೆ ಇಷ್ಟು ದಿನ ಆಗಿರಲಿಲ್ಲ. ಆದರೆ ಅದು ಈಗ ಎಲ್ಲಿದೆ ಅಂತ ನನಗೆ ಗೊತ್ತಾಗಿದೆ. ಹೌದಾ? ಹೌದು ವಿಷ್ಣು, ಆ ನಾಗಮಣಿ ಇದೇ ಊರಿನ ಸುತ್ತಮುತ್ತಲಿನಲ್ಲಿ ವಾಸವಾಗಿರೋ ಯಾರೋ ಒಬ್ಬರ ಅಧೀನದಲ್ಲಿದೆ. ಏನು ಹೇಳ್ತಿದ್ರ ಬಾಬಾ? ಅದ್ಯಾಕೆ ಸಾಧ್ಯ? ಇಷ್ಟು ದಿನ ನಾನು ಮಾಡಿದ ಪೂಜೆ ಸಾಧನೆಯ ಫಲವಾಗಿ ಈ ವಿಚಾರ ನನಗೆ ಗೊತ್ತಾಗಿರೋದು ವಿಷ್ಣು.
ಆ ನಾಗಿಣಿ ನಿಮ್ಮ ಮನೆಯವರಿಂದ ಬಿದ್ದಿರೋದು ನಾಗಮಣಿನ ಹುಡ್ಕೋದಿಕ್ಕೆ. ಅಂದರೆ ನಾಗಮಣಿಯ ಹುಡುಕಾಟ ಮಾಡೋದಕ್ಕೆ ನಾಗಿಣಿ ಶುರು ಮಾಡಿದ್ದಾಳೆ. ಅವಳೇನಾದರೂ ನಿಮ್ಮ ಮನೆಯವರಿಂದ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಹಿಂದೆ ಬಿದ್ದಿದ್ದಳೋ ಅಥವಾ ನಿಮ್ಮ ಮನೆಯಿಂದ ನಾಗಮಣಿನ ಪಡ್ಕೊಳ್ಳೋದಕ್ಕೋಸ್ಕರ ಹಿಂದೆ ಬಿದ್ದಿದ್ದಳೋ ಅರ್ಥ ಆಗ್ತಿಲ್ಲ ವಿಷ್ಣು. ಬಾಬಾ ಏನು ಹೇಳ್ತಿದ್ದೀರಾ? ನಾಗಮಣಿ ನನ್ನ ಹತ್ರ ಇರೋದಕ್ಕೆ ಹೇಗೆ ಸಾಧ್ಯ? ಇಷ್ಟಕ್ಕೋದು ನನ್ನ ಹತ್ರ ಇದ್ದಿದ್ರೆ ನಿಮಗೆ ಗೊತ್ತಾಗದೇ ಇರ್ತಿತ್ತಾ? ಅದು ಸರಿಯಲ್ಲ. ಏನಾದರೂ ಆಗಲಿ ನೀನು ತುಂಬ ಜಾಗರೂಕನಾಗಿರಬೇಕು. ಆ ನಾಗಿಣಿ ಈಗಾಗಲೇ ಅವಳು ಹೋರಾಟನ ಶುರು ಮಾಡಿದಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು ವಿಷ್ಣು. ನಾನು ಕೊಟ್ಟಿರೋ ತಾಯ್ತ ನಿನ್ನ ಬಳಿ ಇದೆ ತಾನೇ? ಇದೆ ಬಾಬಾ, ಯಾವಾಗಲೂ ಕಟ್ಕೊಂಡೇ ಇರ್ತೀನಿ. ಒಳ್ಳೆಯದು. ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯಕ್ಕೆ ಹೋಗಬೇಡ. ನಾನಿಲ್ಲಿ ಬರ್ತೀನಿ. ಸತ್ಯ, ನನ್ನ ಹತ್ರ ನಾಗಮಣಿ ಇರೋ ವಿಚಾರ ಪಾಪ ಗೊತ್ತಾಗಲಿಲ್ಲ. ನಾಗಿಣಿಯಿಂದ ನನಗೆ ಅಪಾಯ ಇದೆಯಾ? ನಾಗಿಣಿ ಇಲ್ಲಿ ಬರ್ತಾಳ? ಇವರಿಬ್ಬರ ಮಧ್ಯೆ ಏನೋ ರಹಸ್ಯ ಇದೆ. ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಮತ್ತೆ ಮಾಡಲೇಬೇಕು. ಅಂತೂ ಇಷ್ಟು ವರ್ಷಗಳ ನಂತರ ಈ ಮನೆಯಲ್ಲಿ ಒಂದು ತೊಟ್ಟಿಲು ತೂಗೋ ಹಾಗಾಯ್ತು ನೋಡಿ. ಅಂತೂ ಈಗ ನಾನು ಕಲ್ತಿರೋ ಎಲ್ಲ ಜೋಗಳದ ಹಾಡು, ಲಾಲಿ ಹಾಡು ಉಪಯೋಗಕ್ಕೆ ಬರುತ್ತೆ. ಇಷ್ಟು ದಿನ ಈ ಮನೆ ಬಣಬಣ ಅಂತ ಇತ್ತು. ಇನ್ನು ಮುಂದೆ ಮಗು ಕಾಲ್ಗೆಜ್ಜೆ ದನಿ ಕೇಳೋ ಸಮಯ ಬರ್ತಾ ಇದೆ. ಅಮ್ಮನ ಮುಖ ನೋಡಿಯಪ್ಪ, ತಾಯಿತನ ಆಗಲೇ ಹೇಗೆ ತುಂಬಿ ತುಳುಕ್ತಾ ಇದೆ ಅಂತ. ಅತ್ತೆ ಮಾವ, ಈಗ ಅದೆಲ್ಲ ಬಿಡಿ, ಮೊದಲು ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಅದೇ ನಿಮಗೆ ಬಳೆ ಬೇಕೋ ಅಥವಾ ಕೊಳಲ್ ಬೇಕೋ? ಹಂಗಂದ್ರೆ ಏನು ಅರ್ಜುನ್ ಅವರೇ? ಅಯ್ಯೋ ಅತ್ತೆ, ನಿಮಗೆ ರಾಧೆ ಬೇಕಾ ಅಥವಾ ಕೃಷ್ಣ ಬೇಕಾ ಅಂತ ಕೇಳಿದೆ. ನೋಡಪ್ಪ, ನಮ್ಗೆ ರಾಧೆ ಕೃಷ್ಣರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಮ್ಮ ಅಮೃತನ್ ಥರ ಒಂದು ಒಳ್ಳೆ ಹೆಣ್ಣು ಅಥವಾ ನಮ್ಮ ಅರ್ಜುನ್ ಥರ ಒಳ್ಳೆ ಗುಣವಂತ ಗಂಡು ಮಗುನೋ, ಒಟ್ಟಿನಲ್ಲಿ ಮಗು ಬೇಕು ಅಷ್ಟೇ ನಮಗೆ. ಅರ್ಜುನ್ ಥರ ಏನೋ ಸರಿ, ಅಮೃತ ಥರ ಅಂದರೆ ಒಂದು ಮರಿ ನಾಗರ ಹುಟ್ಬಿಟ್ರೆ ಏನಪ್ಪ ಗತಿ? ಅದು ಸರಿಯಪ್ಪ, ಹುಟ್ಟೋ ಮಗುಗೆ ಏನು ಹೆಸರಿಡಬೇಕು ಅಂತ ಯೋಚನೆ ಮಾಡಿದ್ದೀರಾ? ನೋಡ್ರಪ್ಪ, ಹೆಣ್ಮಗು ಆದರೆ ಲಕ್ಷಣವಾಗಿ ರಾಜೇಶ್ವರಿ ಅಂತ ಇಟ್ಬಿಡಿ. ಅಯ್ಯೋ ಬೇಡ ಬೇಡ, ಯಾವುದೋ ವಿಲನ್ ಹೆಸರಿದ್ದಂಗಿದೆ. ನಿಮ್ಮ ಮೊದಲನೇ ಮಗಳ ಹೆಸರು ಅಮೃತ. ಸೊ ಈ ಮಗುಗೆ ಸುಧಾ ಅಂತ ಹೆಸರಿಡಿ. ಗಂಡಾದರೆ ಸುಧಾಕರ ಅಂತ ಹೆಸರಿಡಿ. ಸರಿ ಸರಿ, ನಮ್ಮ ಜೋಯಿಸ್ರು ಹೇಳಿದ್ಮೇಲೆ ಮುಗೀತು, ಅದೇ ಹೆಸರು ಹೇಳೋಣ, ಸರಿನಾ? ಸರಿ, ಬೆಳಗ್ಗೆ ಪೂಜೆ ಇದೆ, ಲೇಟ್ ಆಗುತ್ತೆ, ಬೇಗ ಮಲ್ಕೊಳ್ಳೋಣ, ನಡೀರಿ. ಅರ್ಜುನ್ ಅವರೇ, ನೀವೇ ಊಟ ಬೇಡ ಅಂತ ಹೇಳಿದ್ದು? ಅದು ಅತ್ತೆ, ಇವತ್ತು ನಾನು ಉಪವಾಸ ಮಾಡೋಣ ಅಂತ ಹರಕೆ ಹೊತ್ತಿದ್ದೀನಿ. ಅಂದರೆ ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ವಾ? ಇಲ್ಲ ಅತ್ತೆ.
ವಿಷ್ಣು ಅವರೇ, ಅದು ಅದು ರಾಕೇಶ್, ಏನು ವಿಷಯ? ಈ ನಾಗಮಣಿ ಇರೋದು ಸತ್ಯನಾ? ಕ್ಷಮಿಸಿ, ಬಾಬಾ ಮಾತಾಡ್ತಾ ಇದ್ರಲ್ಲ, ಆಕಸ್ಮಿಕವಾಗಿ ನನ್ನ ಕಿವಿಗೆ ಬಿತ್ತು, ಅದಕ್ಕೆ ಕೇಳಿದೆ. ಹಾಂ ರಾಕೇಶ್, ಈ ನಾಗಮಣಿ ಅಲ್ಲಿದೆ ಇಲ್ಲಿದೆ ಹಾಗಿದೆ ಹೀಗಿದೆ ಇದೆಲ್ಲ ಬರೀ ಕತೆಗಳಷ್ಟೇ. ನಮ್ಮ ರುದ್ರ ನಾಗಮಣಿ ವಿಚಾರನ ಎಲ್ಲೋ ಕೇಳಿ ಸುಮ್ಮನೆ ಅದ್ರ ಹಿಂದೆ ಬಿದ್ದಿದ್ದಾನೆ, ಅದನ್ನು ಹುಡುಕ್ತಾ ಅಲಿತಿದ್ದಾನೆ. ನಾನು ಅವ್ನಿಗೆ ಹೇಳಿದೆ ಅದೆಲ್ಲ ಕಟ್ಟು ಕತೆ ಸುಳ್ಳು ಕತೆಗಳು ಅಂತ, ಆದರೆ ಅವ್ನು ನನ್ನ ಮಾತಲ್ಲಿ ಕೇಳ್ತಾನೆ. ಹಾಗಂತೀರಾ? ಹ್ಞೂ ರಾಕೇಶ್, ಈ ನಾಗಲೋಕ ನಾಗಮಣಿ ಎಲ್ಲ ಬುಳ್ಳೆ ಪುರಾಣ. ಸುಮ್ಮನೆ ಅದ್ರ ಬಗ್ಗೆ ನೀನಾಗಿ ತಲೆ ಕೆಡ್ಸ್ಬಿಟ್ಯಾ? ಹೋಗಿ ನಿದ್ದೆ ಮಾಡು, ತುಂಬ ಹೊತ್ತಾಯ್ತು. ಆದರೆ ನಿನ್ನ ಮುಖದಲ್ಲಿರೋ ಆತಂಕ ಬೇರೆ ಪ್ರಶ್ನೆನೇ ಹೇಳ್ತಾ ಇದೆ ವಿಷ್ಣು. ಖಂಡಿತ ಇಲ್ಲೇನೋ ರಹಸ್ಯ ಇದ್ದೇ ಇದೆ. ಅದೇನು ಅಂತ ಆದಷ್ಟು ಬೇಗ ಪತ್ತೆ ಮಾಡಬೇಕು. ಮಾಡ್ತೀನಿ. ಜಯ ತಕ್ಷಕ. ಅಯ್ಯೋ, ಅತ್ತೆ ನನ್ನ ಫೇವ್ರೆಟ್ ಸಾಂಬಾರು ಮಾಡಿದರು. ಇವರಿಂದ ಅದನ್ನು ತಿನ್ನೋದಕ್ಕಾಗಲಿಲ್ಲ. ಅಲ್ಲ ರೀ, ನಾನು ನಿಮಗೆ ತಾಳಿ ಕಟ್ಟಿದ ಗಂಡ, ನನಗೆ ಐ ಲವ್ ಯು ಅಂತ ಹೇಳಿದ್ರೆ ನಿಮ್ಮ ಗಂಟೇನು ಹೋಗುತ್ತಾ? ಹೇಳ್ರಿ, ನಿಮಗೆ ಕರುಣೆ ಅನ್ನೋದೇ ಇಲ್ಲ ಅಲ್ವಾ? ಕಲ್ಲು ನೀವು ಮಾತಾಡಲ್ವಾ? ಸರಿ ಬಿಡಿ, ನಾನು ಹೊಟ್ಟೆ ಹಸ್ಕೊಂಡು ಹೀಗೆ ಸಾಯ್ತೀನಿ. ಒಂದು ಕಡೆ ಹಲಸಿನ ಹುಳಿ, ಇನ್ನೊಂದು ಕಡೆ ಹೆಂಡತಿ, ಹಸುವು, ಇನ್ನೊಂದು ಕಡೆ ಪ್ರೀತಿ. ಏನಪ್ಪ ಮಾಡೋದು? ಗೊತ್ತಾಗ್ದಿರೋ ಹಾಗೆ ತಿನ್ಕೊಂಬಂದ್ಬಿಡೋಣ. ಅತ್ತೆ ಕೈ ರುಚಿ ಅಮೃತ ಇದ್ದಾಗಿದೆ. ಎಲ್ಲರೂ ಅನ್ನದಲ್ಲಿ ಬ್ರಹ್ಮ ಇದೆ ಅಂತ ಹೇಳ್ತಾರೆ, ಆದರೆ ಇವತ್ತು ಸಾಂಬಾರಲ್ಲೇ ಬ್ರಹ್ಮಾಂಡ. ಹೇಗೋ ತಲೆ ಉಪಯೋಗಿಸಿ ಬಂದಿದ್ದು ಕಾಯ್ತು, ಇಲ್ಲ ಅಂದಿದ್ರೆ ಇಂಥ ಊಟ ಮಿಸ್ ಮಾಡ್ಕೋಬೇಕಾಗಿತ್ತು.
ಥರ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ, ಹಾಗೆ ಹೊರಟೋದ್ರಲ್ಲ. ಇವ್ರಿಗೇನಾದರೂ ನಿದ್ದೆ ನಡೆಯೋ ಅಭ್ಯಾಸ ಇದೆಯಾ? ಈ ಮಯೂರಿ ಎಲ್ಲಿ ಹೋದ್ಲು? ಅವಳಿಗೇನಾಯ್ತು? ಒಂದು ವಿಚಾರ ಗೊತ್ತಾಗ್ತಿಲ್ವಲ್ಲ. ಓ, ಅಜ್ಜಿ ಯಾಕೋ ಮೂಡ್ ಆಫ್ ಮಾಡ್ಕೊಂಡಿರೋ ಹಾಗಿದೆ. ಮೋಸ್ಟ್ಲಿ ಅಮೃತನ ವಿಚಾರಕ್ಕೆ ಇರಬೇಕು. ಸ್ವಲ್ಪ ಉರಿಸಿ ಮಜಾ ತಗೊಳ್ಳೋಣ. ಬಾ ಚಿತ್ರ, ಯಾಕೆ ನೀನಿನ್ನೂ ಮಲಗಿಲ್ವಾ? ಹೇಗೆ ಮಲ್ಗಕ್ಕೆ ಸಾಧ್ಯ ಅಜ್ಜಿ? ಏನೋ ಆಗಬೇಕಾಗಿದ್ದು ಇನ್ನೇನೋ ಆಯ್ತಲ್ಲ. ನೀನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ಯಾ? ಅದೇ ಅಜ್ಜಿ, ನಮ್ಮ ಅರ್ಜುನ್ ಮದುವೆ. ನಾನು ಬೇರೆ ಊರಲ್ಲಿರಲಿಲ್ಲ. ಈ ಮನೆಗೆ ಬಂದ ತಕ್ಷಣ ಅರ್ಜುನ್ ಪಕ್ಕ ಕಿರಿ ಸೊಸೆಯಾಗಿ ನಮ್ಮ ಮಯೂರಿನ ನೋಡ್ತೀನಿ ಅಂತ ಅಂದ್ಕೊಟ್ಟಿದ್ದೆ. ಆದರೆ ಈ ಅಮೃತ ಬಂದು ವಕ್ಕರ್ಸ್ಕೊಂಡಿದ್ದಾಳೆ. ಹೌದು ಕಣೆ, ಶನಿ ಒಕ್ಕರಿಸೋಳ ಹಾಗೆ ಹೊಕ್ಕರಿಸ್ಕೊಂಡಿದ್ದಾಳೆ. ಒಂದಾದ್ಮೇಲೆ ಒಂದು ಅಪಶಕನಗಳು ಆಗ್ತಾನೇ ಇದೆ. ಇದು ಎಲ್ಲಿಗೋಗಿ ಮುಟ್ಟುತ್ತೋ ಆ ದೇವರಿಗೆ ಗೊತ್ತು. ನೀವೇನೇ ಅನ್ನಿ ಅಜ್ಜಿ, ಈ ಅರ್ಜುನ್ಗೆ ಬುದ್ಧಿನೇ ಇಲ್ಲ. ಈ ಮಯೂರಿ ಅಂತ ಮುತ್ತನ್ನ ಬಿಟ್ಟು ಅಮೃತನಂತ ಕಾಗೆ ಬಂಗಾರನ ಮದುವೆ ಆಗಿದ್ದಾನಲ್ಲ, ಏನನ್ಬೇಕೋ. ನನಗನ್ಸುತ್ತೆ ಆ ಅಮೃತ ಏನೋ ದೊಡ್ಡ ಹುನ್ನಾರ ಇಟ್ಕೊಂಡೆ ಈ ಮನೆಗೆ ಬಂದಿದ್ದಾಳೆ ಅಂತ. ಅನ್ಯಾಯವಾಗಿ ನಮ್ಮ ಮಯೂರಿ ಜೀವನನ ಹಾಳು ಮಾಡಿಬಿಟ್ಲು. ಹೀಗೆ ನೋಡಿದ್ರೆ ಅರ್ಜುನ್ ಜೊತೆ ರಾಣಿಯಾಗಿ ಬೆಳೀತಾ ಇದ್ದಾಳೆ. ಖಾಲಿ ದರ್ಬಾರ್ ಎಷ್ಟು ದಿನ ನಡೆಯುತ್ತೆ ಅಜ್ಜಿ? ನೋಡ್ತೀರಿ, ಎಲ್ಲ ಸ್ವಲ್ಪ ದಿನ ಅಷ್ಟೇ. ನೋಡ್ತೀನಿ ಇನ್ನೆಷ್ಟು ದಿನ ಅವಳಿ ಮನೆಗೆ ನೆಮ್ಮದಿಯಾಗಿರ್ತಾಳೆ ಅಂತ. ಅರ್ಜುನ್ ಮದುವೆ ಸಮಯಕ್ಕೆ ಸರಿಯಾಗಿ ಆಗಬೇಕಾಗಿತ್ತು, ಆಯಿತು. ಅರ್ಜುನ್ಗಿದ್ದಿದ್ದ ಕಂಟಕ ಈ ಮದುವೆಯಿಂದ ದೂರ ಆಯಿತು, ಅಷ್ಟು ಸಾಕು. ನನ್ನ ಮಯೂರಿಗಾಗಿರೋ ಅನ್ಯಾಯನ ನಾನು ಸರಿಪಡಿಸ್ಬೇಕು. ಒಂದಲ್ಲ ಒಂದಿನ ಮಯೂರಿನ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ನೋಡ್ತಾ ಇರು, ಈ ಮನೇಲಿ ಇರಬೇಕಾಗಿರೋದು ನಮ್ಮ ಮಯೂರಿ, ಅಮೃತ ಅಲ್ಲ. ಹೌದಜ್ಜಿ, ಈ ಅಮೃತಂಗೆ ಅವಳ ಸ್ಥಾನ ಏನು ಅನ್ನೋದು ನಾವು ತೋರಿಸ್ಕೊಡ್ಬೇಕು. ನೀವೇನೇ ಹೇಳಿ, ನಿಮ್ಗೆಷ್ಟೇ ಸಹಾಯ ಬೇಕಾದರೂ ನನ್ನ ಕೇಳಿ, ನಾನು ಮಾಡ್ತೀನಿ. ಹೇಗಿದ್ರು ಆ ಪೀಡೆ ಅಮೃತ ನಾಳೆ ಈ ಮನೆಯಿಂದ ತೊಲಗ್ತಾಳೆ. ಆದಷ್ಟು ಬೇಗ ನಮ್ಮ ಮಗನ ವಾಪಸ್ ಮನೆಗೆ ಕರ್ಸ್ಕೊಳ್ಬೇಕು. ಆಮೇಲೆ ಸರೋಜಾಗಿ ಹುಟ್ಟೋ ಮಗುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಅದೆಲ್ಲ ಸರಿ ರಾಜಿ, ಆದರೆ ಈ ಅಮೃತ ನಾನು ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂತ ಧಮಕಿ ಹಾಕಿ ಹೋಗಿದ್ದಾಳಲ್ಲ, ಅವಳು ಕಣ್ ತಪ್ಪಿಸೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಈ ಹಾವು ಕೈಲಿ ಸಿಕ್ಕಾಕೊಂಡು ನರಳ್ತಾ ಇರೋದು ನಾನು, ನನ್ನ ಕಷ್ಟ ನಿನಗೆಲ್ಲ ಅರ್ಥ ಆಗುತ್ತೆ. ಅಲ್ಲ, ಅವಳು ಅಲ್ಲೂ ಇಲ್ಲೂ ಇರೋದಕ್ಕೆ ಏನು ಮಾಯಾವಿನ? ನೀವು ಒಳ್ಳೆ ಚಂದ ಮಾಮನ ಕತೆ ಥರ ಹೇಳ್ತಾ ಇದ್ದೀರಲ್ಲ. ಹಾಯ್ಯ, ಅಯ್ಯೋ, ಅವಳು ಮಾಯಾವಿ ಅಲ್ಲ ಕಣೆ, ಅವಳು ಅದು ಅದು ಹೌದು, ನಾನು ಮಾಯಾವಿನೇ. ಹೌದು, ನಾನು ಮಾಯಾವಿನೇ. ಏನಿವಾಗ ಅಲ್ವಾ ದೇವರಾಜ್ ಅವರೇ?
ಹಾಂ ಹೌದು ಹೌದು ಇಲ್ಲ ಇಲ್ಲ ಅದು ನಾನು ರಾಜಿ